ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಕಾಟ ಜಾಸ್ತಿ ಆಗ್ತಾ ಇದೆ. ಕಡಿಮೆ ಪ್ರಮಾಣದ ವರುಣಾರ್ಭಟಕ್ಕೆ ಸಿಟಿ ಶೇಕ್ ಆಗಿ ಹೋಗಿದೆ ನೋಡಿ. ಒಂದೇ ಒಂದು ಮಳೆಗೆ ಬೆಂಗಳೂರು ಎಕ್ಸ್ಪೋಸ್ ಆಗ್ತಾ ಇದೆ. ವರ್ಷಧಾರೆಗೆ ಹಲವೆಡೆ ಮರ ಬಿದ್ದು ಪರದಾಟ, ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರಿಗೆ ನರಕ ದೃಶ್ಯ ಆಗಿದೆ. ಹಲವೆಡೆ ಟ್ರಾಫಿಕ್ ಜಾಮ್, ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಜನರ ಗೋಳು ಕೇಳೋರು ಯಾರು? ಅಧೋಗತಿಯಾಗ್ಬಿಟ್ಟಿದೆ ಪರಿಸ್ಥಿತಿ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಈ ತರ ಮರ ಬಿದ್ದಿರುವಂತದ್ದು, ಕರೆಂಟ್ ಕಂಬ ಕಟ್ಟಾಗಿ ರೋಡ್ ಮೇಲೆ ಬಿದ್ದಿರುವಂತದ್ದು, ಜನರಿಗೆ ಹೋಗಕ್ಕೂ ಕಷ್ಟ ಆಗ್ತಾ ಇದೆ, ಭಯಭೀತರಾಗಿದ್ದಾರೆ. ಎಲ್ಲ ಕರೆಂಟ್ ಕಂಬ ಮತ್ತೆ ಎಲ್ಲರೂ ಮೈ ಮೇಲೆ ವಾಲಿ ಬಿದ್ರೆ ಏನ್ ಕತೆ? ಮರ ಮನೆ ಮೇಲೆ ಬಿದ್ದಿದೆ, ಕಾರ್ ಮೇಲೆ ಬಿದ್ದಿದೆ. ಕಾರ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಸ್ಕಾರ್ಪಿಯೋ ಕಾರ್ ನೋಡಿ ಸಂಪೂರ್ಣ ಜಖಮ್ ಆಗಿ ಹೋಗಿದೆ. ಇನ್ನೊಂದು ಕಡೆ ಸ್ವಿಫ್ಟ್ ಕಾರ್ ಮೇಲೆ ಮರ ಬಿದ್ದಿದೆ. ಇದು ನೀವು ನೋಡ್ತಾ ಇರುವಂತದ್ದು ಬೆಂಗಳೂರು ರಾಜಾಜಿನಗರದ ದೃಶ್ಯ. ಇದು ಏನ್ ದೊಡ್ಡ ಪ್ರಮಾಣದಲ್ಲಿ ಏನು ಮಳೆ ಬಂದಿದ್ದಲ್ಲ, ಜಸ್ಟ್ ಸ್ವಲ್ಪ ಕಡಿಮೆ ಪ್ರಮಾಣದ ಮಳೆಗೆ ಹೀಗಾದ್ರೆ ಮುಂದೆ ದೊಡ್ಡ ಮಳೆ ಬಂದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರಬೇಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಸುರಿದಂತಹ ಮಳೆಗೆ ಸಾಲು ಅವಾಂತರಗಳಾಗಿದೆ. ನಾನು ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿರಿದ್ದೀನಿ. ಈ ಒಂದು ರಸ್ತೆಯಲ್ಲಿ ಕೂಡ ಒಂದು ಮರ, ಬೃಹತ್ ಮರ ಏಕಾಏಕಿಯಾಗಿ ಧರೆಗುರುಳಿದಂತಹ ಪರಿಣಾಮ ರಸ್ತೆಯ ಮರದ ಕೆಳಗೆ ನಿಂತಿದ್ದಂತಹ ಕಾರು, ಬೈಕು ಹಾಗೆ ಈ ವಿದ್ಯುತ್ ಕಂಬ ಏನೋ ಸಂಪೂರ್ಣ ಜಖಮ್ ಆಗಿದೆ. ಇವತ್ತು 12:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತಹದ್ದು. ಇವತ್ತು ಮಳೆ ಮತ್ತೆ ಕೆಲ ಸಣ್ಣ ಪ್ರಮಾಣದ ಗಾಳಿ ಇತ್ತು. ಆ ಸಂದರ್ಭದಲ್ಲಿ ಮರ ಏಕಾಏಕಿಯಾಗಿ ಧರೆಗುರುಳಿದಂತಹ ಪರಿಣಾಮ ಮರದ ಕೆಳಗೆ ನಿಲ್ಲಿಸಿದಂತಹ ಗಾಡಿಗಳು ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಅದೃಷ್ಟವಶಾತ್ ಯಾರು ಕೂಡ ಇರಲಿಲ್ಲ. ಮಳೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಜನ ಇಲ್ಲಿ ಯಾರು ಓಡಾಡ್ತಾ ಇರಲಿಲ್ಲ. ಒಂದು ವೇಳೆ ಏನಾದ್ರೂ ಜನ ಓಡಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಈ ಕರೆಂಟ್ ಕಂಬಗಳು ಕೂಡ ಧರೆಗುರುಳಿದ್ದಾವೆ. ಅದನ್ನ ಸರಿ ಮಾಡುವಂತ ಕೆಲಸವನ್ನ ಸದ್ಯ ಈಗ ಬೆಸ್ಕಾಂ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನು ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಮರ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಈ ಜಾಮ್ ಆಗಿದ್ದಂತಹ ಜಾಗವನ್ನ ಸರಿ ಮಾಡುವಂತಹ ಕೆಲಸವನ್ನ ಕೂಡ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಕೂಡ ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಅನಾಹುತ ಆಗ್ತಾನೆ ಇದಾವೆ. ಕಳೆದ ಕೆಲ ದಿನಗಳ ಹಿಂದೆ ಕೂಡ ಬಿಬಿಎಂಪಿ ಈ ಮುನ್ನೆಚ್ಚರಿಕೆಯನ್ನ ಯಾಕೆ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈ ಒಂದು ಸಣ್ಣ ಮಳೆ, ಪೂರ್ವ ಮುಂಗಾರಿನ ಹಿಂದೆ ಬಂದಂತಹ ಒಂದು ಮಳೆ ಎಚ್ಚರಿಕೆಯ ಕರಗಂಟೆ ಆಗಿದೆ. ಈಗಾದ್ರೂ ಎಚ್ಚೆತ್ತುಕೊಂಡು ಬಿಬಿಎಂಪಿ ಇದನ್ನ ಸರಿಪಡಿಸಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕೇವಲ ಒಂದು ಸಣ್ಣ ಮಳೆಗೆ ಅಸ್ತವ್ಯಸ್ತವಾದ ಬೆಂಗಳೂರಿನ ಸಂಚಾರ ವ್ಯವಸ್ಥೆ. ಎಚ್ಎಎಲ್ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು, ಟ್ರಾಫಿಕ್ ಜಾಮ್ ಆಯಿತು. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ವಾಹನ ಸವಾರರು ಪರದಾಟವನ್ನ ಅನುಭವಿಸಿದ್ದಾರೆ. ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟ್ತಾ ಇದ್ದಾರೆ ಸವಾರರು. ಯಾಕಂತ ಹೇಳಿದ್ರೆ ಹೇಗೆ ಹೋಗೋಕ್ಕಾಗತ್ತೆ ನೋಡಿ, ಎಷ್ಟು ನೀರು ತುಂಬಿಕೊಂಡಿದೆ. ಇದೇನು ಚರಂಡಿ ಅಲ್ಲ ಅಥವಾ ಯಾವುದೋ ನದಿ ತರ ನಿಮಗೆ ಭಾಸ ಆಗ್ಬಹುದು ಅಲ್ಲ. ಇದು ರೋಡಿನ ಅವಸ್ಥೆ ನೋಡಿ. ಒಂದು ಚಿಕ್ಕ ಮಳೆ ಏನ್ ನಿರಂತರವಾಗಿ ಬೆಳಗಿಂದ 24 ಅವರ್ಸ್ ಹೊಡಿತಾ ಮಳೆ ಇಲ್ಲ. ಹಬ್ಬ ಅಂತ ಹೇಳಿದ್ರೆ 1 ಗಂಟೆ ಮಳೆ ಬಂದಿತ್ತಪ್ಪ, ಅಷ್ಟಕ್ಕೆ ಇಷ್ಟ. ಆದ್ರೆ ನಿರಂತರವಾಗಿ ಬೆಳಗಿಂದ ರಾತ್ರಿ ತನಕ ಮಳೆ ಹೊಡೆದ್ರೆ ಪರಿಸ್ಥಿತಿ ಇನ್ನು ಲಾಸ್ಟ್ ವರ್ಷ ಆಗಿತ್ತಲ್ಲ, ಕಳೆದ ವರ್ಷ ಬೋಟ್ ಎಲ್ಲ ಬಂತಲ್ಲ ಬೆಂಗಳೂರಿಗೆ, ಅದೇ ಬೋಟ್ ತರಬೇಕಾಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಿಂದ ಹೇಳ್ತಾ ಇರೋದಂತ ಹೇಳಿದ್ರೆ, ಎಚ್ಚೆತ್ಕೊಳ್ಳಿ ಅಧಿಕಾರಿಗಳು, ಬಿಬಿಎಂಪಿ ಇರ್ಬೋದು, ರಾಜಕಾರಣಿಗಳು, ಅವರವರ ಕ್ಷೇತ್ರದಲ್ಲಿ ಈ ಸಮಸ್ಯೆ ಆಗುತ್ತೆ. ಪ್ರತಿ ಟೈಮ್ನಲ್ಲೂ ಈ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬರ್ತಾರೆ, ಭೇಟಿ ಕೊಡ್ತಾರೆ, ನೋಡ್ಕೊಂಡು ಸುಮ್ಮನೆ ಅವರವ್ರ ಪಾಡಿಗೆ ಹೋಗ್ಬಿಡ್ತಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಕಾಟ ಜಾಸ್ತಿ ಆಗ್ತಾ ಇದೆ. ಕಡಿಮೆ ಪ್ರಮಾಣದ ವರುಣಾರ್ಭಟಕ್ಕೆ ಸಿಟಿ ಶೇಕ್ ಆಗಿ ಹೋಗಿದೆ ನೋಡಿ. ಒಂದೇ ಒಂದು ಮಳೆಗೆ ಬೆಂಗಳೂರು ಎಕ್ಸ್ಪೋಸ್ ಆಗ್ತಾ ಇದೆ. ವರ್ಷಧಾರೆಗೆ ಹಲವೆಡೆ ಮರ ಬಿದ್ದು ಪರದಾಟ, ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರಿಗೆ ನರಕ ದೃಶ್ಯ ಆಗಿದೆ. ಹಲವೆಡೆ ಟ್ರಾಫಿಕ್ ಜಾಮ್, ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಜನರ ಗೋಳು ಕೇಳೋರು ಯಾರು? ಅಧೋಗತಿಯಾಗ್ಬಿಟ್ಟಿದೆ ಪರಿಸ್ಥಿತಿ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಈ ತರ ಮರ ಬಿದ್ದಿರುವಂತದ್ದು, ಕರೆಂಟ್ ಕಂಬ ಕಟ್ಟಾಗಿ ರೋಡ್ ಮೇಲೆ ಬಿದ್ದಿರುವಂತದ್ದು, ಜನರಿಗೆ ಹೋಗಕ್ಕೂ ಕಷ್ಟ ಆಗ್ತಾ ಇದೆ, ಭಯಭೀತರಾಗಿದ್ದಾರೆ. ಎಲ್ಲ ಕರೆಂಟ್ ಕಂಬ ಮತ್ತೆ ಎಲ್ಲರೂ ಮೈ ಮೇಲೆ ವಾಲಿ ಬಿದ್ರೆ ಏನ್ ಕತೆ? ಮರ ಮನೆ ಮೇಲೆ ಬಿದ್ದಿದೆ, ಕಾರ್ ಮೇಲೆ ಬಿದ್ದಿದೆ. ಕಾರ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಸ್ಕಾರ್ಪಿಯೋ ಕಾರ್ ನೋಡಿ ಸಂಪೂರ್ಣ ಜಖಮ್ ಆಗಿ ಹೋಗಿದೆ. ಇನ್ನೊಂದು ಕಡೆ ಸ್ವಿಫ್ಟ್ ಕಾರ್ ಮೇಲೆ ಮರ ಬಿದ್ದಿದೆ. ಇದು ನೀವು ನೋಡ್ತಾ ಇರುವಂತದ್ದು ಬೆಂಗಳೂರು ರಾಜಾಜಿನಗರದ ದೃಶ್ಯ. ಇದು
ಏನ್ ದೊಡ್ಡ ಪ್ರಮಾಣದಲ್ಲೇನು ಮಳೆ ಬಂದಿದ್ದಲ್ಲ, ಜಸ್ಟ್ ಸ್ವಲ್ಪ ಕಡಿಮೆ ಪ್ರಮಾಣದ ಮಳೆಗೆ ಹೀಗಾದ್ರೆ ಮುಂದೆ ದೊಡ್ಡ ಮಳೆ ಬಂದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರಬೇಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಸುರಿದಂತಹ ಮಳೆಗೆ ಸಾಲು ಸಾಲು ಅವಾಂತರಗಳಾಗಿವೆ. ನಾನು ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯಲ್ಲಿ ಕೂಡ ಒಂದು ಬೃಹತ್ ಮರ ಏಕಾಏಕಿಯಾಗಿ ಧರೆಗುರುಳಿದಂತಹ ಪರಿಣಾಮ ರಸ್ತೆಯ ಮರದ ಕೆಳಗೆ ನಿಂತಿದ್ದಂತಹ ಕಾರು, ಬೈಕು ಹಾಗೆ ಈ ವಿದ್ಯುತ್ ಕಂಬ ಏನೋ ಸಂಪೂರ್ಣ ಜಖಂ ಆಗಿದೆ. ಇವತ್ತು 12:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತಹದ್ದು. ಇವತ್ತು ಮಳೆ ಮತ್ತೆ ಕೆಲ ಸಣ್ಣ ಪ್ರಮಾಣದ ಗಾಳಿ ಇತ್ತು. ಆ ಸಂದರ್ಭದಲ್ಲಿ ಮರ ಏಕಾಏಕಿಯಾಗಿ ಧರೆಗುರುಳಿದಂತಹ ಪರಿಣಾಮ ಮರದ ಕೆಳಗೆ ನಿಲ್ಲಿಸಿದಂತಹ ಗಾಡಿಗಳು ಸಂಪೂರ್ಣವಾಗಿ ಜಖಂ ಆಗಿದ್ದಾವೆ. ಅದೃಷ್ಟವಶಾತ್ ಯಾರು ಕೂಡ ಇರಲಿಲ್ಲ. ಮಳೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಜನ ಇಲ್ಲಿ ಯಾರು ಓಡಾಡ್ತಾ ಇರಲಿಲ್ಲ. ಒಂದ್ ವೇಳೆ ಏನಾದ್ರೂ ಜನ ಓಡಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಈ ಕರೆಂಟ್ ಕಂಬಗಳು ಕೂಡ ಧರೆಗುರುಳಿದ್ದಾವೆ. ಅದನ್ನ ಸರಿ ಮಾಡುವಂತ ಕೆಲಸವನ್ನ ಸದ್ಯ ಈಗ ಬೆಸ್ಕಾಂ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಏನು ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಮರ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಈ ಜಾಮ್ ಆಗಿದ್ದಂತಹ ಜಾಗವನ್ನ ಸರಿ ಮಾಡುವಂತಹ ಕೆಲಸವನ್ನ ಕೂಡ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಕೂಡ ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಅನಾಹುತ ಆಗ್ತಾನೆ ಇದಾವೆ. ಕಳೆದ ಕೆಲ ದಿನಗಳ ಹಿಂದೆ ಕೂಡ ಬಿಬಿಎಂಪಿ ಈ ಮುನ್ನೆಚ್ಚರಿಕೆಯನ್ನ ಯಾಕೆ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈ ಒಂದು ಸಣ್ಣ ಮಳೆ ಪೂರ್ವ ಮುಂಗಾರಿನ ಹಿಂದೆ ಬಂದಂತಹ ಒಂದು ಮಳೆ ಎಚ್ಚರಿಕೆಯ ಕರಗಂಟೆ ಆಗಿದೆ. ಈಗಾದ್ರೂ ಎಚ್ಚೆತ್ತುಕೊಂಡು ಬಿಬಿಎಂಪಿ ಇದನ್ನ ಸರಿಪಡಿಸಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕೇವಲ ಒಂದು ಸಣ್ಣ ಮಳೆಗೆ ಅಸ್ತವ್ಯಸ್ತವಾದ ಬೆಂಗಳೂರಿನ ಸಂಚಾರ ವ್ಯವಸ್ಥೆ. ಎಚ್ಎಎಲ್ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು, ಟ್ರಾಫಿಕ್ ಜಾಮ್ ಆಯಿತು. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ವಾಹನ ಸವಾರರು ಪರದಾಟವನ್ನ ಅನುಭವಿಸಿದ್ದಾರೆ. ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟ್ತಾ ಇದ್ದಾರೆ ಸವಾರರು. ಯಾಕಂತ ಹೇಳಿದ್ರೆ ಹೇಗೆ ಹೋಗೋಕ್ಕಾಗತ್ತೆ ನೋಡಿ, ಎಷ್ಟು ನೀರು ತುಂಬಿಕೊಂಡಿದೆ. ಇದೇನು ಚರಂಡಿ ಅಲ್ಲ ಅಥವಾ ಯಾವುದೋ ನದಿ ತರ ನಿಮಗೆ ಭಾಸ ಆಗ್ಬಹುದು ಅಲ್ಲ. ಇದು ರೋಡಿನ ಅವಸ್ಥೆ ನೋಡಿ. ಒಂದು ಚಿಕ್ಕ ಮಳೆ ಏನ್ ನಿರಂತರವಾಗಿ ಬೆಳಗಿಂದ 24 ಅವರ್ಸ್ ಹೊಡಿತಾ ಮಳೆ ಇಲ್ಲ. ಹಬ್ಬ ಅಂತ ಹೇಳಿದ್ರೆ 1 ಗಂಟೆ ಮಳೆ ಬಂದಿತ್ತಪ್ಪ, ಅಷ್ಟಕ್ಕೆ ಇಷ್ಟ. ಆದ್ರೆ ನಿರಂತರವಾಗಿ ಬೆಳಗಿಂದ ರಾತ್ರಿ ತನಕ ಮಳೆ ಹೊಡೆದ್ರೆ ಪರಿಸ್ಥಿತಿ ಇನ್ನು ಲಾಸ್ಟ್ ವರ್ಷ ಆಗಿತ್ತಲ್ಲ, ಕಳೆದ ವರ್ಷ ಬೋಟ್ ಎಲ್ಲ ಬಂತಲ್ಲ ಬೆಂಗಳೂರಿಗೆ, ಅದೇ ಬೋಟ್ ತರಬೇಕಾಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಿದ್ನ ಹೇಳ್ತಾ ಇರೋದಂತ ಹೇಳಿದ್ರೆ, ಎಚ್ಚೆತ್ಕೊಳ್ಳಿ ಅಧಿಕಾರಿಗಳು, ಬಿಬಿಎಂಪಿ ಇರ್ಬೋದು, ರಾಜಕಾರಣಿಗಳು, ಅವರವರ ಕ್ಷೇತ್ರದಲ್ಲಿ ಈ ಸಮಸ್ಯೆ ಆಗುತ್ತೆ. ಪ್ರತಿ ಟೈಮ್ನಲ್ಲೂ ಈ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬರ್ತಾರೆ, ಭೇಟಿ ಕೊಡ್ತಾರೆ, ನೋಡ್ಕೊಂಡು ಸುಮ್ಮನೆ ಅವರವ್ರ ಪಾಡಿಗೆ ಹೋಗ್ಬಿಡ್ತಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಕಾಟ ಜಾಸ್ತಿ ಆಗ್ತಾ ಇದೆ. ಕಡಿಮೆ ಪ್ರಮಾಣದ ವರುಣಾರ್ಭಟಕ್ಕೆ ಸಿಟಿ ಶೇಕ್ ಆಗಿ ಹೋಗಿದೆ ನೋಡಿ. ಒಂದೇ ಒಂದು ಮಳೆಗೆ ಬೆಂಗಳೂರು ಎಕ್ಸ್ಪೋಸ್ ಆಗ್ತಾ ಇದೆ. ವರ್ಷಧಾರಿಗೆ ಹಲವೆಡೆ ಮರ ಬಿದ್ದು ಪರದಾಟ, ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರಿಗೆ ನರಕ ದೃಶ್ಯನ ಆಗಿದೆ. ಹಲವೆಡೆ ಟ್ರಾಫಿಕ್ ಜಾಮ್, ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಜನರ ಗೋಳು ಕೇಳೋರು ಯಾರು? ಅಧೋಗತಿ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಈ ತರ ಮರ ಬಿದ್ದಿರುವಂತದ್ದು, ಕರೆಂಟ್ ತುಂಬಾ ಕಷ್ಟಾಗಿ ರೋಡ್ ಮೇಲೆ ಬಿದ್ದಿರುವಂತದ್ದು, ಜನರಿಗೆ ಹೋಗೋಕ್ಕೂ ಕಷ್ಟ ಆಗ್ತಾ ಇದೆ, ಭಯಭೀತರಾಗಿದ್ದಾರೆ. ಎಲ್ಲ ಕರೆಂಟ್ ಕಂಬ ಮತ್ತೆಲ್ಲರೂ ಮೈ ಮೇಲೆ ವಾಲಿ ಬಿದ್ರೆ ಏನ್ ಕತೆ? ಮರ ಮನೆ ಮೇಲೆ ಬಿದ್ದಿದೆ, ಕಾರ್ ಮೇಲೆ ಬಿದ್ದಿದೆ. ಕಾರ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಸ್ಕಾರ್ಪಿಯೋ ಕಾರ್ ನೋಡಿ ಸಂಪೂರ್ಣ ಜಖಮ್ ಆಗಿ ಹೋಗಿದೆ.